ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಿವಾನಂದಲಹರಿ ಶ್ಲೋಕ 91. ಆದ್ಯಾ ವಿದ್ಯಾ ಹೃದ್ಗತ ನಿರ್ಗತಾಸೀತ್ ವಿದ್ಯಾ ಹೃದ್ಯಾ ಹೃದ್ಗತ ತತ್ಪ್ರಸಾದಾತ್ ಸೇವೆ ನಿತ್ಯಂ ಶ್ರೀಕರಂ ತ್ವತ್ಪಾದಾಬ್ಜಂ ಸೇವೆ ನಿತ್ಯಂ ಶ್ರೀಕರಂ ತ್ವತ್ಪದಾಬ್ಜಂ ಭಾವೇ ಮುಕ್ತೇರ್ಭಾಜನಂ ರಾಜಮೌಳೇ. ಸರಿ, ಎಲ್ಲ ಭಕ್ತರ ಮನಸ್ಸನ್ನು ಹೇಳಿ ಕೊನೆಗೆ ಭಕ್ತಿ ಏನು ಮಾಡಬಹುದು, ಭಕ್ತಿ ಯಾತಕ್ಕೆ ಅಂತ ಪ್ರಶ್ನೆ ಮಾಡಿಕೊಂಡಾಗ ಇಲ್ಲಿ ಆಚಾರ್ಯರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಭಕ್ತಿ ನಮಗೆ ಪೂರಕವಾಗಬೇಕು, ಸಾಧಕವಾಗಬೇಕು ಅಂತ ಇಲ್ಲಿ ಒಂದು ಪದ್ಯವನ್ನು ಅಂದರೆ ಈ ಶ್ಲೋಕವನ್ನು ಹಾಕಿದ್ದಾರೆ. ಹೇ ರಾಜಮೌಳೆ, ಹೇ ಪರಮೇಶ್ವರನೇ ರಾಜಮೌಳೆ, ಚಂದ್ರನಿಗೆ ರಾಜ. ಹೇ ರಾಜಮೌಳೆ, ಏನು ತ್ವತ್ ಪ್ರಸಾದಾತ್ ಅವಿದ್ಯಾ ವಿದ್ಯಾ ಹೃದ್ಗತ ನಿರ್ಗತಾಸೀತ್. ಇದು ಮೈನ್ ಸೆಂಟೆನ್ಸ್. ಹೇ ರಾಜಮೌಳೆ, ಪರಮೇಶ್ವರನೇ, ಚಂದ್ರನಿಗೂ ರಾಜನಾಗಿರುವಂಥವನೇ, ಈಶ್ವರನೇ, ತ್ವತ್ಪ್ರಸಾದಾತ್. ತ್ವತ್ಪ್ರಸಾದಾತ್ ಎಲ್ಲಿ ಬರುತ್ತೆ ಪದ? ಭಗವದ್ಗೀತೆಯಲ್ಲಿ ಕೊನೆಗೆ 18 ಚಾಪ್ಟ್ರಲ್ಲಿ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾತ್ ಮಯಾಚ್ಯುತ ಸ್ಥಿತೋಸಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ನಿನ್ನ ಆಶೀರ್ವಾದದಿಂದ, ನಿನ್ನ ಜ್ಞಾನ ಉಪದೇಶದಿಂದ ನನಗೆ ಮೋಹ ಎಲ್ಲ ಹೋಯಿತು. ಇಲ್ಲೇನು ಹೇಳ್ತಿದ್ದಾರೆ? ತ್ವತ್ಪ್ರಸಾದಾತ್, ನಿನ್ನ ಪೂಜೆಯಿಂದ ನನ್ನಲ್ಲಿರುವಂತಹ ಅವಿದ್ಯೆ ಹೋಯಿತು. ಕೊನೆಗೆ ಜ್ಞಾನಕ್ಕೆ ಬಂದರು. 90 ಶ್ಲೋಕದವರೆಗೂ ಮಾಡಿ ಭಕ್ತಿ ಅಂತ ಹೇಳಿ 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 ಕೊನೆಗೆ ಶಂಕರರು ಹೇಳ್ತಾರೆ, ಪೂಜೆ ಯಾತಕ್ಕೆ? ಪೂಜೆ ಮಾಡೋದ್ರಿಂದ ಜ್ಞಾನ ಪ್ರಾಪ್ತಿ. ಪೂಜೆ ಮಾಡೋದು ಪೂರಕವಾಗಿ, ನಾಟ್ ಡೈರೆಕ್ಟ್. ಇಟ್ಸ್ ಅ ಮೀನ್ಸ್. ಪೂಜಾ ಶುಡ್ ಹೆಲ್ಪ್. ನಾವು ಮಾಡುವಂತಹ ಪೂಜೆ ಈ ಥರ ಆಚರಣೆಗಳೆಲ್ಲ ಇಟ್ ಇಸ್ ಎ ಮೀನ್ಸ್ ಟು ದಿ ಎಂಡ್. ಸೊ ತ್ವತ್ ಪ್ರಸಾದಾತ್, ಅದಕ್ಕೆ ಹೇಳ್ತಾರಲ್ಲ, ಏನಲ್ಲ ಈ ಅವಧೂತ ಗೀತೆಯಲ್ಲ ಮೊದಲನೇ ಶ್ಲೋಕ ಮಂತ್ರ ಬರುತ್ತಲ್ಲ, ಅವಿದ್ಯಾ ಈಶ್ವರಾನುಗ್ರಹ ದೇವ ಪುಂಸಾಂ ಅದ್ವೈತ ವಾಸನ. ಭಗವಂತನ ಅನುಗ್ರಹದಿಂದಲೇ ಒಬ್ಬ ಅದ್ವೈತಿ ಆಗಬಹುದು. ಈಶ್ವರಾನುಗ್ರಹ ದೇವ ಪುಂಸಾಂ ಇಸ್ಕೊಂಡು ವಿವೇಕಿ. ಅದ್ವೈತ ವಾಸನ ಬರಬೇಕು ಅಂದರೆ ಅಷ್ಟು ಸುಲಭವಾಗಿ ಬರಲ್ಲ. ಬೇರೆ ಯಾವುದ್ಯಾವುದೋ ವಾಸನ ಬರ್ತಾ ಇರುತ್ತೆ. ಬೇರೆ ಯಾವುದು ಅಂದರೆ ಭಕ್ತಿಯಲ್ಲೇ ನಾ ಹೇಳೋದು. ದ್ವೈತ, ವಿಶಿಷ್ಟ ದ್ವೈತ ಎಲ್ಲ ಬಂದರೆ ಮತ್ತೆ ಬರ್ತಾನೇ ಇರಬೇಕು ಅಲ್ವಾ? ಪುಂಸಾಂ ಅದ್ವೈತ ವಾಸನ ತ್ವತ್ ಪ್ರಸಾದಾತ್ ಮಯಾಚ್ಯುತ ಅಂತ ಅಲ್ಲಿ ಹೇಳಾಯಿತು. ಎಲ್ಲ ಮೋಹಗಳು ನನಗೆ ಹೋಯಿತು ಅಂತ ಅರ್ಜುನ ಅಲ್ಲಿ ಹೇಳ್ದ. ಇಲ್ಲಿ ಇಷ್ಟು 90 ಶ್ಲೋಕದ ಅಧ್ಯಯನ, 90 ಶ್ಲೋಕದ ಆಚರಣೆ ಮಾಡ್ಕೊಂಡು ಬಂದು ಏನಾಗಿದೆ? ಆದ್ಯಾ ವಿದ್ಯಾ, ಆದಿ ಅವಿದ್ಯ ಈಸ್ಕೊಟ್ಟು ಮೂಲಾವಿದ್ಯ. ಮೂಲಾವಿದ್ಯ ಮನಸ್ಸಿನಲ್ಲಿರುವಂತಹ ಅಜ್ಞಾನ, ಅದು ಬೇರೆ. ಅದ್ವೈತ ಸಿದ್ಧಾಂತದಲ್ಲಿ 2 ಸಂಪ್ರದಾಯ. ಮೂಲಾವಿದ್ಯೆ ಒಪ್ಪೋರು ಒಂದು ಸಂಪ್ರದಾಯ, ಒಪ್ಪದೇ ಇರೋರು ಒಂದು ಸಂಪ್ರದಾಯ. ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಳಿ. ಅರ್ಥ ಆಯ್ತಾ? ಇವಾಗ ಮೂಲಾವಿದ್ಯೆ ಇಲ್ಲ ಅಂತ ಅಂದರೆ ಅದಕ್ಕೊಂದು ಸಿದ್ಧಾಂತ ರೆಡಿ ಮಾಡಿಟ್ಕೊಂಡಿದ್ದಾರೆ, ಒಂದು ಲಿಸ್ಟ್. ಮೂಲಾವಿದ್ಯೆ ಇದೆ ಅಂತ ಹೇಳೋರು ಒಂದು ರೆಡಿ ಮಾಡಿಟ್ಕೊಂಡಿದ್ದಾರೆ. ನಾವು ಯಾವ ಪಕ್ಷಕ್ಕೆ ಸೇರಿದವರು? ಮೂಲಾವಿದ್ಯೆ ಇದೆ ಅಂತ ಪಕ್ಷಕ್ಕೆ ನಾವು ಸೇರಿದವರು. ಇವಾಗ ಮೂಲಾವಿದ್ಯೆ ಇಲ್ಲ ಅಂತ ಆಗ್ಬಿಟ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಜ್ಞಾನ ಬರಬೇಕಲ್ಲ. ಮೂಲಾವಿದ್ಯೆ ಇಲ್ಲ ಅಂತ ಆಗಿದ ತಕ್ಷಣ ಬೆಳಗ್ಗೆ ಎದ್ದಿದ ತಕ್ಷಣ ಜ್ಞಾನ ಬಂದ್ಬಿಡ್ಬೇಕು. ಆದರೂ ನಾನು ಹೇಗಿದ್ದೀನಿ? ಇದೊಂದು ವ್ಯೂ ಪಾಯಿಂಟ್. ಅಲ್ಲಿ ಅವ್ರು ಹೇಳ್ತಾರೆ ಭಾವರೂಪ ಅಭಾವರೂಪ. ಅದು ಮೂರು ಕಾಲದಲ್ಲೂ ಇದ್ಬಿಟ್ರೆ ಬ್ರಹ್ಮನಿಗೆ ಈಕ್ವಲ್ ಸ್ಟೇಟಸ್ ಬಂದುಬಿಡುತ್ತೆ. ಆವಾಗ ಅವಿದ್ಯೆಯೂ ಒಂದು ಸದ್ವಸ್ತು ಆಗಿಬಿಡುತ್ತೆ ಅಂತ
ಮೂಲಾವಿದ್ಯೆನ ತಿರಸ್ಕಾರ ಮಾಡೋದು ಒಂದು ಭಾವ. ನಾವು ಒಂದು ಏನು ಹೇಳ್ತೀವಿ, ಮೂಲಾವಿದ್ಯೆ ಇತ್ತು ಅಂತಾದರೆ ನಿದ್ದೆಯಲ್ಲಿ ನನಗೆ ಜ್ಞಾನದ ಅರಿವಿರಬೇಕಲ್ವ. ನಿದ್ದೆ ಜ್ಞಾನದ ಅರಿವಿಲ್ಲ. ಎದ್ದಿದ ತಕ್ಷಣ ಏನಂತಾಗುತ್ತೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀನ, ಅಹಂ ದಾಸೋಸ್ಮಿ ಅಂತ ಹೇಳ್ತೀನ. ಎಟರ್ನಲ್ ದಾಸೋಸ್ಮಿ ಅಂತ ತಾನೇ ಹೇಳೋದು. ಸೊ ಪಕ್ಷದಲ್ಲಿ ಏನಾಯಿತು, ಮೂಲಾವಿದ್ಯೆ ಅಂತ ಒಂದು ಪಕ್ಷ. ಯಾವ್ದು ಬೇಕೋ ಚೂಸ್ ಮಾಡಿಕೊಡಿ. ಅಟ್ಲಲ್ಲಿ ಇಬ್ಬರು ವೇದಾಂತ ದೃಷ್ಟಿಯಲ್ಲಿಯೂ ಮೋಕ್ಷ ಜ್ಞಾನದಿಂದಲೇ ಅಂತ ಒಪ್ಪಿದ್ದೀವಿ, ಆಯಿತಾ. ಅದರಲ್ಲಿ ಏನೂ ಸಂದೇಹ ಇಲ್ಲ. ನಿಮ್ಗೆ ಯಾವ್ದು ಬೇಕೋ, ಇದು ಎರಡೂ ನನಗೆ ಗೊತ್ತಿಲ್ಲ ಸ್ವಾಮೀಜಿ, ಇದೇನೋ ಒಂಥರ ಮೂಲಾವಿದ್ಯೆ ಅದು ಇದು ಅಂತ ಅನಿಸಿದ್ರೆ ಬಿಟ್ಬಿಡಿ, ಅದೊಂದು ದೊಡ್ಡ ವಿದ್ಯೆ. ಸೊ ಇಲ್ಲೇನು ಹೇಳ್ತಿದ್ದಾರೆ, ಆದ್ಯಾ ವಿದ್ಯಾ ಇಸ್ಗಳು ಟು ಆದಿ ಅವಿದ್ಯಾ. ಅವಿದ್ಯಾ ಸುಮಾರು ಕಾಲದಿಂದ ಇತ್ತಲ್ಲ, ಅಂದರೆ ನನ್ನ ಬಗ್ಗೆನೇ ಗೊತ್ತಿಲ್ಲದೆ ಇರುವಂತಹ ಅರಿವು, ನನಗೆ ಗೊತ್ತಿಲ್ಲ ಅದು ಏನೇನೋ ಅಂತ ತಪ್ಪು ತಿಳ್ಕೊಂಡಿದ್ನಲ್ಲ, ಆ ಅವಿದ್ಯಾ ಇಗ್ನೊರೆನ್ಸ್ ಅಂತಃಕರಣದಲ್ಲಿ ಹೃದ್ಗತ ತ್ವತ್ಪ್ರಸಾದಾತ್ ನಿರ್ಗತಾಸೀತ್. ನಿನ್ನ ಆಶೀರ್ವಾದದಿಂದ ಅವಿದ್ಯೆ ಹೊರಟೋಯ್ತು. ನಿನ್ನ ಆಶೀರ್ವಾದ ಅಂದರೆ ಪೂಜೆಯ ಫಲದಿಂದ. ಇವಾಗ ನಾವಲ್ಲಿ ಸೇರಿಸ್ಕೊಳ್ಬೇಕು, ಪೂಜೆಯ ಫಲದಿಂದ ಹೇಗೆ ಹೋಗುತ್ತೆ? ಪೂಜೆಯ ಫಲದಿಂದ ಈಶ್ವರನೇ ಗುರು ರೂಪದಲ್ಲಿ ಬಂದು, ಅದಕ್ಕೆ ಪುಂಸಾಂ ಅದ್ವೈತ ವಾಸನ ಅಂತ ಹೇಳಿದ್ದು. ಈಶ್ವರ ಗುರು ರೂಪದಲ್ಲಿ ಬಂದು ಗುರು ಶಾಸ್ತ್ರವನ್ನು ನಮಗೆ ತೋರಿಸಿ, ಈ ಗುರುಶಾಸ್ತ್ರ ಉಪದೇಶದಿಂದಲೇ ಜ್ಞಾನ ಸಂಪಾದನೆಯನ್ನು ಮಾಡಿಕೊಂಡು, ಆ ಜ್ಞಾನ ಸಂಪಾದನೆಗೆ ಭಗವಂತನ ಭಕ್ತಿ ಪೂರಕವಾಗಿದ್ದು, ಆ ಜ್ಞಾನ ಬಂದಮೇಲೆ ಆ ಜ್ಞಾನ ನಿಷ್ಠೆಯಲ್ಲಿದ್ದು ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡ್ತಾ, ಆಗ ತಾತ್ಕಾಲಿಕವಾದ ಅವಿದ್ಯೆ ಏನಿತ್ತು ಅದನ್ನೇ ತಾತ್ಕಾಲಿಕ ಅವಿದ್ಯವನ್ನೇ ಮೂಲಾವಿದ್ಯೆ ಅಂಥೇಳಿ. ಅದೇನ ಇವಾಗ ನೋಡಿ, ಇವಾಗ ಇಷ್ಟೊತ್ತು ಮೂಲಾವಿದ್ಯದ ಬಗ್ಗೆ ಮಾತಾಡಿದೆ. ಈಗ ಆವಾಗಿಲ್ಲ, ಅದು ಮೂಲಾವಿದ್ಯೆ ಭಾವರೂಪವಾಗಿದ್ದರೆ ಅದು ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಅದು ಅಭಾರೂಪವಾಗಿತ್ತು, ಯಾಕಂದರೆ ನನ್ನ ಬಗ್ಗೆ ಗೊತ್ತಿಲ್ವಲ್ಲ. ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ ತಕ್ಷಣ, ನನ್ನ ಬಗ್ಗೆ ಅರಿವು ಬಂದಿದ ತಕ್ಷಣ ಅದು ಹೊರಟೋಯ್ತು. ಸೊ ಅವಿದ್ಯಾ ಹ್ಯಾಸ್ ಎನ್ ಎಂಡ್ ಬಟ್ ನೋ ಬಿಗಿನಿಂಗ್. ಗೊತ್ತಾಯ್ತಲ್ವಾ? ಸೊ ಎರಡು ಪಕ್ಷನೂ ಇದೆ, ಯಾವ್ದು ನಿಮಗೆ ಬೇಕೋ ಅದು ತೊಗೊಳ್ಳಿ. ಅವಾಗವಾಗ ನಾವು ಚೇಂಜ್ ಆಗಲ್ಲ ಪಕ್ಷದಲ್ಲಿ. ಮನೇಲಿ ಪಾಪ ಇದು ಗಂಡಸರಿಗೆ ತುಂಬ ಕಷ್ಟ. ಅಮ್ಮನ ಕಡೆ ಸ್ವಲ್ಪ ದಿವಸ ಇರ್ತಾರೆ, ಮದುವೆ ಆದಮೇಲೆ ಹೆಂಡತಿ ಕಡೆ ಬರ್ತಾರೆ, ಯಾವುದಾದ್ರು ಒಂದು ಕಡೆ ತೊಗೊಳ್ಬೇಕು. ಸೊ ಮೂಲಾವಿದ್ಯಾ ಅಮ್ಮ ಅಲ್ವಾ, ಮೂಲಾವಿದ್ಯೆನ ಒಪ್ಪದೇ ಇರೋರು ಹೆಂಡತಿ ಕಡೆ. ಸೊ ನೀವು ಚೇಂಜ್ ಮಾಡ್ಕೊಳ್ತಿರ್ತಾರಲ್ಲ ಪೊಸಿಷನ್ಸು, ಹಾಗೆ ಯಾವ್ದು ಬೇಕೋ ತೊಗೊಂಡು ಅಷ್ಟೇ. ತಮಾಷೆ ಮಾಡಿದ್ದೀನಿ, ಸೀರಿಯಸ್ ಆಗ್ತದೆ. ಸೀರಿಯಸ್ನೆಸ್ ನಾಟ್ ಇನ್ ಮೂಲಾವಿದ್ಯಾ ತುಲಾವಿದ್ಯೆ. ತಮಾಷೆ ಈಸ್ ದಿಸ್ ಜಾಬ್. ಆಮೇಲೆ ಅದ್ರಲ್ಲಿ ತೊಗೊಂಡ್ಬಿಟ್ರೆ ಕಷ್ಟ. ಸರಿ, ಬೇಸಿಕಲಿ ನನ್ನ ಬಗ್ಗೆ ಅರಿವು ನನಗಿರಲಿಲ್ಲ. ನಿನ್ನ ಪ್ರಸಾದದಿಂದ ಒಬ್ಬ ಗುರು ಸಿಕ್ಕಿದ, ನಿನ್ನ ಆಶೀರ್ವಾದದಿಂದ ಪರಮೇಶ್ವರ ಒಬ್ಬ ಗುರು ಸಿಕ್ಕಿದ. ಗುರುವಿಂದ ನನಗೆ ಶಾಸ್ತ್ರದ ಎಕ್ಸ್ಪೋಜರ್ ಸಿಕ್ತು. ಅದನ್ನು ಅಧ್ಯಯನ ಮಾಡಿ ನನ್ನಲ್ಲಿರುವಂತಹ ಅಜ್ಞಾನ ಹೋಯಿತು. ತ್ವತ್ಪ್ರಸಾದಾತ್. ಆಮೇಲೆ ನಿರ್ಗತಾಸೀತ್, ಹೊಟ್ಟೆ ಹೋಯಿತು. ನಿರ್ಗತ ರೂಟಿಂದ ಹೊರಟಾಯ್ತು. ಆವಾಗ ಯಾವ ಅಜ್ಞಾನವೂ ಇಲ್ಲ, ಕೇವಲ ಬ್ರಹ್ಮ ಅಂತ ಹೇಳಿದ್ದಾರೆ. ಸರಿ, ಅವಿದ್ಯೆ ಹೋಯ್ತಲ್ವಾ? ನೋಡಿ, ಅದೇ ಈ ಶಿವಾನಂದರವರೆಲ್ಲ ಇದು ಸ್ವಲ್ಪ ಡೀಟೇಲಾಗಿ ಹೇಳಬೇಕು. ಅವಿದ್ಯೆ ಹೋಯಿತು, ವಿದ್ಯೆನೂ ಹೊರಟೋಯ್ತಾ? ಹಾಗೆಂದರೆ ಅವಿದ್ಯೆ ಇತ್ತು ಹೃದಯದಲ್ಲಿ, ಅವಿದ್ಯೆ ಹೋಗಿ ವಿದ್ಯೆ ಬಂತು. ಇವಾಗ ವಿದ್ಯೆನೂ ಹೊರಟೋಗಲ್ಲ, ಅಲ್ಲೇ ಇರುತ್ತೆ. ಅದು ಎರಡನೇ ಲೈನಲ್ಲಿ ಹೇಳ್ತಾರೆ. ಹೃದಯ ಸೇರಿಸ್ಕೊಳ್ಬೇಕು. ವಿದ್ಯಾ ಹೃದಯ ಅಂತ ಇದೆ ಎರಡನೇ ಸಾಲಲ್ಲಿ. ಅಲ್ಲಿ ಅಂತ ಹಾಕ್ಕೊಂಡು ಹೃದಯ ವಿದ್ಯಾ ಸಾ ಹೃದ್ಗತ, ಸಾ ಸಪ್ಲೈ ಮಾಡಬೇಕು. ಯಾರ ಅಂತಃಕರಣದಲ್ಲಿ ಅವಿದ್ಯಾ ಹೋಗಿ ವಿದ್ಯೆ ಬಂತೋ, ಹೃದಯ ಅಂತಃಕರಣ ಹೃದಯ ವಿದ್ಯಾ ಸಾ, ಅವನಿಗೆ ಹೃದ್ಗತ ಅಲ್ಲೇ ಇತ್ತು. ಹೃದ್ಗತ ಇಟ್ ಈಸ್ ಆಲ್ವೇಸ್ ದೇರ್, ಅದು ಹೋಗ್ಬಿಡಲ್ಲ. ಇಲ್ಲಾಂದರೆ ಇನ್ನೊಂದು ರೀತಿಯಲ್ಲೂ ತೊಗೊಳ್ಬೋದು. ಅವಿದ್ಯೆಯೂ ಇತ್ತು, ವಿದ್ಯೆಯೂ ಇತ್ತು. ಗುರು ಉಪದೇಶದಿಂದ ಅವಿದ್ಯೆ ಹೊರಟೋಯ್ತು, ವಿದ್ಯೆ ಯಾವಾಗಲೂ ಇತ್ತು. ಹಾಗೂ ತೊಗೊಳ್ಬೋದು. ಎರಡು ರೀಟಿಂಗು ಓಕೆ. ಸರಿ, ಆಯಿತು. ಆಮೇಲೆ ಏನು? ಶ್ರೀಕರಂ ಮುಕ್ತೇರ್ಭಾಜನಂ. ಶ್ರೀಕರಂ ತ್ವತ್ಪಾದಾಬ್ಜಂ, ಹೀಗೆ ಹಾಕೊಳ್ಬೋದು. ಶ್ರೀಕರಂ ಮುಕ್ತೇರ್ಭಾಜನಂ ತ್ವತ್ಪಾದಾಬ್ಜಂ ಭಾವೇ ನಿತ್ಯಂ ಸೇವೆ, ಹೀಗೂ ಹಾಕೊಳ್ಬೋದು. ಏನು? ಶ್ರೀಕರಂ. ಶ್ರೀಕರಂ ಅಂದರೆ ಇಲ್ಲೇನು ಮಾನಿಟರಿ ಕ್ಯಾಶು ಮನಿ ಚಿನ್ನ ಒಡವೆ ಶ್ರೀಕರಂ ಅಂದರೆ ಅದಲ್ಲ. ಇಲ್ಲಿ ಶ್ರೀಕರಂ ಅಂದರೆ ವ್ಯಾಲ್ಯೂಸ್.
ಜ್ಞಾನ ಸಂಪಾದನೆಗೆ ಬೇಕಾಗಿರುವಂತಹ ವ್ಯಾಲ್ಯೂಸ್. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ, ಆ ವ್ಯಾಲ್ಯೂಸ್ ಎಲ್ಲ ಬೆಳೆಸ್ಕೊಳ್ಬೇಕು. ಆವಾಗಲೇ ಅವಿದ್ಯೆ ಹೋಗೋಕ್ಕೂ ಸಾಧ್ಯ, ಜ್ಞಾನ ನಿಷ್ಠೆಗೂ ಸಾಧ್ಯ. ಅದು ಹೇಗೆ ಬರುತ್ತೆ? ತ್ವತ್ ಪಾದಾಬ್ಜಂ, ಅಲ್ಲ ತ್ವತ್ ಪದಾಬ್ಜಂ, ನಿನ್ನ ಪಾದ ಕಮಲಗಳಲ್ಲಿ ಅರ್ಚನೆಯನ್ನು ಮಾಡ್ತಿದ್ದಾಗ ಈ ಶ್ರೀಕರ, ಈ ಚಿನ್ನದಂತೆ ವ್ಯಾಲ್ಯೂಸ್ ಎಲ್ಲ ನನಗೆ ಬರುತ್ತೆ. ಅದರಿಂದ ಏನಾಗುತ್ತೆ? ಅವಿದ್ಯೆಯೂ ಹೋಯಿತು, ವಿದ್ಯೆ ಪ್ರಾಪ್ತಿಯೂ ಆಯಿತು. ಆಮೇಲೆ ಬರೀ 82 ರೂಪೀಸ್ ಬೆಳ್ಳಿಗೆ ಒಂದು ಗ್ರಾಮ್ಗೆ, ಆಮೇಲೆ 6,000 ರೂಪಾಯಿ ಚಿನ್ನದ 1 ಗ್ರಾಮ್ಗೆ ಅಂತೆಲ್ಲ ತೊಗೊಳ್ಬಾರ್ದು. ಇಲ್ಲಿ ಶ್ರೀ ಅಂದಿದ ತಕ್ಷಣ ವ್ಯಾಲ್ಯೂಸ್ ಅಂತ ತೊಗೊಳ್ಳೋ, ಮೌಲ್ಯಗಳು. ಅದಕ್ಕೆ ಇದೆಲ್ಲ ಬರುತ್ತಲ್ಲ ಕೌಪೀನ ಪಂಚಕದಲ್ಲಿ, ಕಂಥಾಮಿವ ಶ್ರೀಮಪಿ ಕುತ್ಸಯಂತಹ. ಆ ಜ್ಞಾನಿ ಹೇಗೆ ನೋಡ್ತಾನಂತೆ? ಚಿನ್ನ ಬೆಳ್ಳಿ ಎಲ್ಲ ಅವನು ಹಾಕೊಂಡಿರುವಂತಹ ಲಂಗೋಟಿ ಥರ ನೋಡ್ತಾನಂತೆ. ಕುತ್ಸಯಂತಹ ಕೌಪೀನವಂತ ಕಲು ಭಾಗ್ಯವಂತ, ಹಾಗೂ ಅರ್ಥ ಮಾಡ್ಬೋದು. ಸೊ ಶ್ರೀಕರಂ ತ್ವತ್ ಪದಾಬ್ಜಂ ಮುಕ್ತೇರ್ಭಾಜನಂ. ಸೊ ಜ್ಞಾನ ಪ್ಲಸ್ ವ್ಯಾಲ್ಯೂಸ್, ವೆರಿ ಇಂಪಾರ್ಟೆಂಟ್. ಧರ್ಮ ಆಚರಣೆ, ವ್ಯಾಲ್ಯೂಸ್ ಇಸ್ ಟು ಧರ್ಮ ಆಚರಣೆ ಪ್ಲಸ್ ಗುರುಶಾಸ್ತ್ರ ಉಪದೇಶ. ತ್ವತ್ ಪದಾಬ್ಜಂ ಮುಕ್ತೇರ್ಭಾಜನಂ, ಮುಕ್ತಿಗೆ ಹೇತು, ಮೋಕ್ಷ ವಿದ್ಯೆಗೆ ಹೇತು ಏನು? ಒಳ್ಳೆ ವ್ಯಾಲ್ಯೂಸ್, ಮೌಲ್ಯಗಳನ್ನು. ಅದು ಹೇಳಿದ್ನಲ್ಲ, ಅದ್ವೇಷ್ಟ ಸರ್ವಭೂತಾನಾಂ, ಇಲ್ಲಾಂದರೆ ಗೀತಲಿ ಅಭಯಂ ಸತ್ವ ಸಂಶುದ್ಧಿ ಎಕ್ಸೆಟ್ರಾ 16ನೇ ಅಧ್ಯಾಯದಲ್ಲಿ ಅದೆಲ್ಲ ಬೆಳೆಸ್ಕೊಂಡು ಹೋಗ್ತಾ ಅದ್ರ ಜೊತೆಗೆ ಗುರುಶಾಸ್ತ್ರ ಅಧ್ಯಯನ ಮಾಡ್ತಿದ್ದಾಗ ಮುಕ್ತೇರ್ಭಾಜನಂ. ನಿತ್ಯಂ ಸೇವೆ, ಎಲ್ಲಿ ಮಾಡಿ? ನಿನ್ನ ಪಾದವನ್ನು ನಿತ್ಯ ಅನುಸಂಧಾನ ಮಾಡ್ತೀನಿ. ಇಲ್ಲಿ ನಿತ್ಯ ಪಾದ ಅಂದರೆ ಇಲ್ಲಿ ಆತ್ಮವಿಚಾರ ಅಂತ ತಗೊಳ್ಬೇಕು, ಅದ್ವೈತಿಗಳಾಗಿರುವಂಥ ನಾವು. ಇಲ್ಲ ಭಗವಂತನ ಪಾದ ಸೇವೆಯೂ ಇಸ್ ಓಕೆ. ಎಲ್ಲಿ ಮಾಡ್ತೀನಿ? ಭಾವೆ ಈಸ್ಕೊಳ್ಟು ಹೃದಯೇ, ನನ್ನ ಹೃದಯದಲ್ಲಿ ಹೇ ರಾಜಮೌಳೆ ತ್ವತ್ ಪದಾಬ್ಜಂ ನಿತ್ಯಂ ಸೇವೆ. ಜ್ಞಾನ ಬರೋಕ್ಕಿಂತ ಮುಂಚೆ ದ್ವೈತ ಭಕ್ತಿ ಸತ್ಯ ಅಲ್ವಾ? ಜ್ಞಾನ ಬರೋಕ್ಕಿಂತ ಮುಂಚೆ ದ್ವೈತ ಭಕ್ತಿ ಸತ್ಯ, ಪ್ರಪಂಚವೂ ಸತ್ಯ. ಜ್ಞಾನ ಬಂದಮೇಲೆ ಪ್ರಪಂಚ ಮಿಥ್ಯಾ ಅಂತ ಆಗುತ್ತೆ, ಆದರೆ ದ್ವೈತ ಭಕ್ತಿ ಕಂಟಿನ್ಯೂ ಆಗುತ್ತೆ. ಯಾಕಂದರೆ ಜ್ಞಾನ ಬಂದಮೇಲೂ ಲೈಫ್ ಕಂಟಿನ್ಯೂ ಆಗೋದ್ರಿಂದ ಪರಮೇಶ್ವರನಿಗೆ ಸದಾ ಅಧೀನದಲ್ಲೇ ಇರ್ತೀವಿ ನಾವು ಅಲ್ವಾ? ಜ್ಞಾನ ಬರಲಿಲ್ಲ ಅಂದರೆ ಬರೀ ದ್ವೈತದಲ್ಲೇ ಆಗೋಯ್ತು. ದ್ವೈತ ಭಕ್ತಿ, ಪ್ರಪಂಚ ಸತ್ಯ ಆಗೋಯ್ತು. ಆತ್ಮಜ್ಞಾನ ಬಂದಮೇಲೆ ದ್ವೈತ ಭಕ್ತಿಯೂ ಸತ್ಯ, ವ್ಯವಹಾರಿಕಲಿ ಸತ್ಯ, ಪ್ರಪಂಚ ವ್ಯವಹಾರಿಕಲಿ ಮಿಥ್ಯ, ಪಾರಮಾರ್ಥಿಕದಲ್ಲಿಯೂ ಮಿಥ್ಯ. ಆಯಿತಾ? ಕಂಟಿನ್ಯೂ ಆಗುತ್ತೆ. ಯಾಕಂದ್ರೆ ಪ್ರಾರಬ್ಧ ಇರೋದ್ರಿಂದ ದೇಹ ಕಂಟಿನ್ಯೂ ಆಗ್ತಾ ಇರುತ್ತೆ. ಭಗವಂತನಿಗೆ ಶ್ರದ್ಧಾಭಕ್ತಿನ ತೋರಿಸಿ ಧರ್ಮಾನುಷ್ಠಾನಗಳು ಮಾಡ್ಕೊಂಡಿರ್ತೀವಿ. ಮನಸ್ಸು ಏನು ನಮಗೆ ಅಷ್ಟು ತೊಂದರೆಗೊಳ್ಳಲ್ಲ. ಅದೇ ಒಬ್ಬ ಜ್ಞಾನಿ ಬೇಕಂದರೆ ದ್ವೈತದಲ್ಲೂ ಇರ್ಬೋದು, ಭಕ್ತಿಯೂ ಮಾಡ್ಬೋದು. ಒಬ್ಬ ಭಕ್ತನೂ ಇಲ್ಲಿಗೆ ಬರೋಕ್ಕಾಗಲ್ಲ. ವೆರಿ ಇಂಪಾರ್ಟೆಂಟ್. ಕರ್ಮಯೋಗ ಉಪಾಸನ ಯೋಗದಲ್ಲಿ ಅವರು ಅಲ್ಲಿಗೆ ಸ್ಟಕ್ ಆಗಿರ್ತಾರೆ, ಜ್ಞಾನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ಜ್ಞಾನಿ ಆದವನು, ವೇದಾಂತ ಅಧ್ಯಯನ ಮಾಡಿದವನು ಕರ್ಮಯೋಗದಲ್ಲಿಯೂ ಆರಾಮಾಗಿರ್ಬೋದು, ಉಪಾಸನೆಯಲ್ಲಿಯೂ ಇರ್ಬೋದು. ಅವರಿಬ್ಬರಿಗೆ ಅಲ್ಲೆಲ್ಲ ಸ್ಟಕ್ ಇರುತ್ತೆ ಮನಸ್ಸು. ಎನಿವೇಸ್, ವ್ಯವಹಾರ ಮಾಡ್ತಿದ್ದಾಗ ವ್ಯವಹಾರದಲ್ಲಿ ಇದ್ದು ರೆಸ್ಪೆಕ್ಟೆಲ್ಲ ಕೊಟ್ಕೊಂಡು ಆಳವಾಗಿ ಭಕ್ತಿ ಇರಬೇಕು ಅಂತ ಈ ಶ್ಲೋಕದ ತಾತ್ಪರ್ಯ. ಸಾಕಾ? ಇನ್ನೊಂದು ನೋಡ್ಬೇಡ, 2 ನೋಡ್ಬೇಡವಾ? 92. ದೂರೀಕೃತಾನಿ ದುರಿತಾನಿ ದುರಕ್ಷರಾಣಿ ದೌರ್ಭಾಗ್ಯ ದುಃಖ ದುರಹಂಕೃತಿರ್ ದುರ್ವಚಾಂಸಿ. ಸಾರಂ ತ್ವದೀಯಚರಿತಂ ನಿತರಾಂ ಪಿಬಂತಂ ಗೌರೀಶ ಮಾಮಿಹ ಸಮುದ್ಧರ ಸತ್ಕಟಾಕ್ಷೈಃ. ಸರಿ, ಇನ್ನೊಂದು ರೀತಿ. ಈಗ ಸ್ವಲ್ಪ ಮನಸ್ಸು ಭಕ್ತಿ ಮಾಡಿ ರಿಫೈನ್ಡ್ ಆಗಿದೆ, ಬೇರೆ ಥರ ಹೇಳ್ತಾ ಇದ್ದಾರೆ.
ಹೇ ಗೌರೀಶ, ಗೌರಿಯ ಪತಿಯೇ, ಹೇ ಗೌರೀಶ, ಮಾಂ ಸಮುದ್ಧರ, ನನ್ನನ್ನು ಕಾಪಾಡು, ನನ್ನನ್ನು ಉದ್ಧಾರ ಮಾಡು. ಮೇ ಯು ಪ್ಲೀಸ್ ಅಪ್ಲಿಫ್ಟ್ ಮೀ. ಮಾಂ ಸಮುದ್ಧರ. ಯಾಕೆ ಗೊತ್ತೋ ಗೊತ್ತಿಲ್ಲದೇನೋ ಚತುರ್ಮುಖ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ ನನ್ನ ಹಣೆ ಬರದಲ್ಲಿ ಏನೋ ತಪ್ಪು ಫಲ ಬರೆದ್ಬಿಟ್ಟ. ದುರಕ್ಷರಾಣಿ, ಗೊತ್ತೋ ಗೊತ್ತಿಲ್ಲದೇನೋ ಬರೆದ್ಬಿಟ್ಟ, ದುರಕ್ಷರಾಣಿ. ಆಯಿತಾ? ತಲೆ ಚಚ್ಕೊಳ್ತೀವಲ್ಲ ಅವಾಗವಾಗ, ನನ್ನ ಹಣೆ ಬರಹ ಯಾಕೆ ಅಂತ. ಹೀಗೆ ಎಲ್ರಿಗೂ ಅನಿಸಿದೆಯೋ ಇಲ್ವ? ಮದುವೆ ಆದಮೇಲೆ ಒಂದು ಸತಿ ಒಂದು ಕ್ಷಣ ಅನಿಸಿರ್ಬೇಕಲ್ಲ, ಒಂದು ಕ್ಷಣ. ಹಾಂ, ಯಾಕೆ ಅಲ್ಲ, ಹೊರಗಡೆ ಹೇಳ್ಕೊಳ್ಳಲ್ವೇನೋ, ರೂಮಲ್ಲಾದರೂ ಅಡ್ಸ್ಕೊಳ್ಬೇಕು, ಇಲ್ಲ ಬಾತ್ರೂಮಲ್ಲಾದರೂ ಹೊಡ್ಕೊಳ್ಬೇಕಲ್ಲ ಒಂದು ಸತಿ ಆದರೂ. ಯಾಕೆ ಕಟ್ಕೊಂಡೆ? ವಾಟ್ ಮಿಸ್ಟೇಕ್ ಐ ಡಿಡ್? ವೈ ದಿಸ್ ಹೆಲ್? ಒಂದು ಸತಿ ಅನಿಸಿರಲೇಬೇಕು. ಅದು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಪರಮೇಶ್ವರನಿಗೆ ಅನಿಸಿದ್ದೆ ಅಂದಮೇಲೆ ನಮ್ಗೆ ಅನ್ಸಲ್ವಾ? ಆದರೂ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಸೊಸೈಟಿ ಅಲ್ವಾ, ಭಯ, ಸೊಸೈಟಿಗೆ ಭಯ ಪಡ್ತೀವಿ ನಾವು. ಸೊಸೈಟಿ ಏನು ಈಶ್ವರನ ರೂಪದಲ್ಲಿರೋದ್ರಿಂದ ಭಯ ಪಡ್ತೀವಿ. ಯಾಕಂದರೆ ಸೊಸೈಟಿ ಏನು ಸಪ್ರೇಟ್ ಅಲ್ಲ, ಈಶ್ವರನ ಏನು ವಿಶ್ವರೂಪ ಈಶ್ವರ ತಾನೇ ಸೊಸೈಟಿ. ಅದಕ್ಕೋಸ್ಕರ ಭಯ. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಭಯ ಪಡ್ತೀವಿ ನಾವು. ಸೊ ಗೊತ್ತಿಲ್ಲದೇನೋ ಎಲ್ಲ ತಂದೆ ತಾಯಿ ಇದ್ದರೆ ಹಾಗತ್ತೆ, ಏನು ಮಗ ಹುಟ್ಬಿಟ್ನೋ ಅಂತ ಹೇಳಲ್ವಾ? ನನ್ನ ಹೊಟ್ಟೆಲಿ ನೀನು ಹುಟ್ಬಿಟ್ಟಿಯಲ್ಲ, ಇನ್ಯಾರು ಹೊಟ್ಟೆಲಿ ಹುಟ್ಟಬೇಕು? ಒಬ್ಬ ಜೀವ ಬಂದಿದ್ದಾನೆ ಅಂದರೆ ಆ ಅಪ್ಪ ಅಮ್ಮನ ತಾನು ಹುಟ್ಟಬೇಕು, ಇನ್ಯಾರು ಬೇರೆ ಹುಟ್ಟೋಕ್ಕಾಗತ್ತಾ? ಅಲ್ವಾ? ಅವ್ರು ಹೇಳೋದು, ಏನು ನನ್ನ ಹೊಟ್ಟೆಲಿ ಹುಟ್ಟಿದ್ಯೋ, ನಮ್ಮ ವಂಶದಲ್ಲಿ ಯಾರೂ ಈ ಥರ ಇರಲಿಲ್ಲ, ಯಾರೂ ಇಲ್ಲ ಅಂತಲೇ ಹುಟ್ಟಿದ್ದೀನಿ, ಇವಾಗ ಒಬ್ಬರು ಬರಬೇಕು. ಇಲ್ಲ, ಇದು ಮಾತು ನಾ ಹೇಳೋದು, ಏನೋ ಒಂದು ಬಾಯಿಗೆ ಬಂದಿದ್ದು ಮಾತಾಡೋದು, ತಲೆಗೆ ಹೊಡ್ಕೊಳ್ಳೋದು. ಅದೆಲ್ಲ ಯಾಕೆ? ದುರಕ್ಷರಾಣಿ. ಗೊತ್ತೋ ಗೊತ್ತಲು ಬ್ರಹ್ಮ ಹೀಗೆ ಬರೆದ್ಬಿಟ್ಟ ನನ್ನ ತಲೆ ಮೇಲೆ. ಆಯಿತಾ? ಅದರಲ್ಲಿ ಏನಾಯಿತು? ದುರಿತಾನಿ. ದುರಿತಾನಿ ಅಂದರೆ ಇಲ್ಲಿ ಬ್ರಹ್ಮ ಇಸ್ಕೊಳ್ತು ಪ್ರಾರಬ್ಧ ಕರ್ಮ. ನಾನು ಮಾಡಿರುವಂತಹ ಪ್ರಾರಬ್ಧ ಕರ್ಮ ನನಗೆ ಈ ಜನ್ಮದಲ್ಲಿ ಪಾಪಗಳಲ್ಲಿ ರೂಪದಲ್ಲಿ ಕಾಡ್ತಾ ಇದೆ. ದುರಿತಾನಿ ಇಸ್ಕೊಳ್ತು ಪಾಪ. ದುರಕ್ಷರಾಣಿ ಇಸ್ಕೊಳ್ತು ಬ್ರಹ್ಮ ಇನ್ ದಿ ಫಾರ್ಮ್ ಆಫ್ ಪ್ರಾರಬ್ಧ ಕರ್ಮ. ದುರಿತಾನಿ ದೂರೀಕೃತಾನಿ. ಈ ಪಾಪಗಳೆಲ್ಲ ನಿನ್ನ ಆಶೀರ್ವಾದದಿಂದ ಹೊರಟಾಯ್ತು. ಪರಮೇಶ್ವರನ ಸತತ ಭಕ್ತಿಯಿಂದ ನಾನು ಮಾಡಿರುವಂತಹ ಪ್ರಾರಬ್ಧ ಕರ್ಮ ಎಲ್ಲ ನಶಿಸಿ ಹೋಯಿತು, ಕೆಟ್ಟ ಪ್ರಾರಬ್ಧ ಕರ್ಮ. ಯಾಕಂದರೆ ಪರಮೇಶ್ವರನಲ್ಲಿ ಮನಸ್ಸು ಬಂತಲ್ವ, ಆವಾಗ ಇದೆಲ್ಲ ಹೋಯಿತು. ಹೇಗೋಯ್ತು? ಸಾರಂ ತ್ವದೀಯ ಚರಿತಂ ನಿತರಾಂ ಪಿಬಂತಂ. ನಿನ್ನ ಕೀರ್ತನೆಗಳನ್ನು ಕೇಳಿ, ನಿನ್ನ ಕೀರ್ತನೆಗಳನ್ನು ಹೊಗಳ್ತಾ ಹೇಳಿ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳಿ 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 ದಿನಕ್ಕೆ 16,000 ಸತಿ ಹೇಳಿ 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 ಹರೇ ಹರೇ ಅಂತ ಹೇಳಿದ ತಕ್ಷಣ ಬಾಯಲ್ಲಿ ಹೇಳಿರುವಂತಹ ಪಾಪಗಳು, ಮನಸ್ಸನ್ನು ಥಿಂಕ್ ಮಾಡಿರುವಂತಹ ಪಾಪಗಳು, ವಾಚಿಕದಲ್ಲಿ, ಕಾಯಿಕದಲ್ಲಿ, ಮಾನಸಿಕದಲ್ಲಿ ಮಾಡಿರುವಂತಹ ಪಾಪಗಳು ರಾಮನಾಮ ಸ್ಮರಣೆಯಿಂದ, ಕೃಷ್ಣನಾಮ ಸ್ಮರಣೆಯಿಂದ, ಹರೇ ಎನ್ನುವ ಶಬ್ದದಿಂದ ಹೋಯಿತು. ಹಾಗೆ ಶಿವ 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 ಅಂದರೆ ಮಂಗಳ ಆಗಿದ ತಕ್ಷಣ ನಾವೆಲ್ಲ ಅಮಂಗಳ ಕೆಲಸ ಎಲ್ಲ ಮಾಡೋದು ನಿಲ್ಲಿಸ್ಬಿಡ್ತೀವಿ. ಹಾಗೆ ಸಾರಂ ತ್ವದೀಯ ಚರಿತಂ, ಶಿವಾನಂದಲಹರಿ ನಿತ್ಯ ಪಾರಾಯಣ ಮಾಡ್ತೀನಿ. ಏನಾಯಿತು? ಮಾಡಿರುವಂಥ ಎಲ್ಲ ಅಧರ್ಮ ಕೆಲಸಗಳೆಲ್ಲ ಸರಿ ಹೋಯಿತು. ನಿತ್ಯಂ ನಿತರಾಂ ಪಿಬಂತಂ. ಆ ರಸ, ಆ ಭಕ್ತಿಯ ರಸ, ಅದನ್ನು ಆಸ್ವಾದನೆ ಮಾಡ್ತಾಯಿದ್ದೀನಿ. ಅದೇನು ರಸ ಬರಲ್ಲ ಅಲ್ಲಿ. ಈಗ ಮ್ಯಾಕ್ಸಿಮಮ್ ಏನು ಮಾಡ್ಬೋದು? ಭಕ್ತಿ ರಸ ಅಂದರೆ ಹಿಂಗೆ ಕೂತ್ಕೊಳ್ಬೋದು ಅಷ್ಟೆ. ಇಲ್ಲ, ಹೀಗೆ ಭಕ್ತಿ ರಸ ಅಂದರೆ ಅದೇ ತಾನೆ. ಆ ಭಕ್ತಿ ಹೀಗೆ ಮಾಡಿ ಅದೇನಿಲ್ಲ, ರಸ ಬೀಳಲ್ಲ, ಏನೂ ಇಲ್ಲ. ಬಟ್ ಆ ಮನಸ್ಸು, ಎಮೋಷನ್ಗೆ ಆ ರಸ ಅಂತ ಕರೆದಿದ್ದಾರೆ ಅಷ್ಟೆ ಅಲ್ವಾ? ಇಟ್ ವಾಸ್ ಟೋಟಲ್ ಬ್ಲಿಸ್. ಎಲ್ಲಿ ನೋಡಿದ್ವಿ ಬ್ಲಿಸ್? ಮನಸ್ಸಿಗೆ ಏನು ವರ್ಡ್ ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಮ್ಯಾಕ್ಸಿಮಮ್ ವ್ಯವಹಾರದಲ್ಲಿ ಬ್ಲಿಸ್ ಅಥವಾ ಆನಂದ. ನಿನ್ನ ಲೀಲಾ ವೈಭವವನ್ನು ಹೇಳ್ತಾ ಇದ್ದಾಗ ನನಗೆ ಆನಂದ ಆಗೋಯ್ತು, ಮಾಡಿರುವಂಥ ಪಾಪ ಎಲ್ಲ ಹೊರಟೋಯ್ತು. ಇಲ್ಲ, ಭಕ್ತಿಯಲ್ಲಿ ಹಾಗೇನೆ ಅಲ್ವಾ? ಇತರಾಂ ಪಿಬಂತಂ, ಹೇ ಗೌರೀಶ, ಈ ದುರಕ್ಷರಾಣಿ ಪಾಪಾನಿ ದುರಿತಾನಿ ದೂರೀಕೃತಾನಿ ಇದೆಯಲ್ಲ, ಇನ್ನು ಹೇಳ್ತಾರೆ ಈ ದುರಕ್ಷರಾಣಿ ಪ್ರಾರಬ್ಧ ಕರ್ಮದಿಂದ ದೌರ್ಭಾಗ್ಯ ರೀ ನನಗೆ. ಈ ಮಗ ಅಥವಾ ಮಗಳು ದೌರ್ಭಾಗ್ಯ. ಮೊನ್ನೆ ಹೇಳ್ಕೊಂಡ್ರಲ್ಲ ಯಾರೋ ಅಮ್ಮ ಬಂದು ಏನು ನನ್ನ ಸಂಕಟ ಸ್ವಾಮಿ ಅಂತ ಹೇಳಿದ್ರಲ್ಲ, ಅದೇ ಆ ಸಂಕಟವೇ ಇಲ್ಲಿಗೆ ದೌರ್ಭಾಗ್ಯ. ಮಕ್ಕಳು ಅಪ್ಪ ಅಮ್ಮಂದ್ರ ಮಾತು ಕೇಳಿಲ್ಲ ಅಂದರೆ ಅಪ್ಪ ಅಮ್ಮ ಏನು ಹೇಳ್ತಾರೆ? ದೌರ್ಭಾಗ್ಯ ಅಂತಾರಲ್ವ, ಅದೇ.
ಮಿಸ್ಫಾರ್ಚೂನ್ಸ್, ದೌರ್ಭಾಗ್ಯ, ದುಃಖ, ದುರಹಂಕಾರ. ನಾನು ಮಾಡಿದೆ ಅಂತ ಹೇಳ್ತೀವಲ್ಲ, ಬ್ಯಾಡ್ ಈಗೋ. ಈ ದುರಹಂಕಾರದಿಂದ ಏನಾಯಿತು? ದುರ್ವಚಾಂಸಿ, ನಾನೇ ಎಲ್ಲ ಮಾಡಿದೆ ಅಂತೀವಲ್ಲ, ಕೆಟ್ಟ ಮಾತೆಲ್ಲ ಬರುತ್ತಲ್ಲ, ಅಧರ್ಮದವಾದ ಮಾತಲ್ಲ, ಅದೇನಾಯಿತು? ದೂರೀಕೃತಾನಿ ತ್ವದೀಯ ಚರಿತಂ ನಿತರಾಂ ಪಿಬಂತಂ ದುರಕ್ಷರಾಣಿ ದುರಿತಾನಿ ದೂರೀಕೃತಾನಿ. ನಿನ್ನ ಚರಿತ್ರೆಯನ್ನು ಕೇಳ್ತಾ ಏನಾಯಿತು? ಎಲ್ಲ ಪಾಪಗಳೆಲ್ಲ ನಶಿಸಿ ಹೋಯಿತು. ಹೇ ಗೌರೀಶ, ಮಾಂ ಸಮುದ್ಧರ, ನನ್ನನ್ನು ರಕ್ಷಣೆ ಮಾಡು. ಯಾಕೆ ನಾನು ಈ ಥರ ಎಲ್ಲ ನಿನ್ನ ಆರಾಧನೆ ಮಾಡಿದ್ದೀನಿ. ಯಾವಾಗ ಮಾಡಬೇಕು? ಸತ್ತ ಮೇಲೆ. ಈ ಜನ್ಮದಲ್ಲಿ. ಬೇರೆ ಕಮ್ಯುನಿಟಿಲಾದರೆ ಸತ್ತ ಮೇಲೆ ಮೋಕ್ಷ, ಇಲ್ಲಿ ಇವಾಗಲೇ ಅಲ್ವಾ? ಮಾಂ ಇಹ ಸಮುದ್ಧರ, ಹೇಗೆ ಕಾಪಾಡಬೇಕು? ಸತ್ಕಟಾಕ್ಷೈ. ಇನ್ನು ಮೊನ್ನೆ ನೋಡಿದ್ವಲ್ಲ, ಯಾವುದಲ್ಲಿ ಪೃಥ್ವೀಧರ ರಾಜಪುತ್ರಿಯಲ್ಲಿ ನೋಡಿದ್ವಲ್ಲ, ಅವ್ಯಾಜ ಕರುಣಾಮೂರ್ತಿ ಅಂತ ಲಲಿತಾ ಸಹಸ್ರನಾಮದಲ್ಲಿ ನೋಡಿದ್ವಿ. ಇಲ್ಲೂ ಅಷ್ಟೇ, ನಿನ್ನ ನಯನ ದೀಕ್ಷೆಯನ್ನು ಕೊಟ್ಟು ನಿನ್ನ ದರ್ಶನ ನನಗೆ ಮಾಡಿಸಿ ನನ್ನನ್ನು ಆನಂದ ಮಾಡು. ಪಿಬತಾಂ ನಿತರಾಂ ಪಿಬಂತಂ. ಕಟಾಕ್ಷೈ ಅಂದರೆ ಈ ಕೊನೆ ಕಣ್ಣಲ್ಲಿ ನೋಡುವಂತಹ ದೃಷ್ಟಿ. ನೇರವಾಗಿ ನೋಡಿದ್ರೆ ಏನು ಕಟಾಕ್ಷ? ಅದು ಪೂರ್ಣಾಕ್ಷ. ಡೈರೆಕ್ಟಾಗಿ ನೋಡ್ತಿದ್ವಲ್ಲ, ಪೂರ್ಣಾಕ್ಷ. ಹೀಗೆ ನೋಡಿದ್ರೆ ಕಣ್ಣು ಹೋದ್ ಸ್ವಲ್ಪ ಆದರೂ ಪರವಾಗಿಲ್ಲ, ಹೀಗೆ ನೋಡಿದ್ರೆ ಕಟಾಕ್ಷ. ಆ ಕಟಾಕ್ಷ ಸಾಕು ನಾನು ಮಾಡಿರುವಂತಹ ಪಾಪವನ್ನೆಲ್ಲ ಹೋಗ್ಸೋಕ್ಕೆ. ಹಾಗೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದೆಲ್ಲೂ ಬರುತ್ತಲ್ಲ. ಹಾಂ, ಕಟಾಕ್ಷ ಕಿಂಕಿರೀಭೂತ ಕಮಲಾಕೋಟಿ ಸೇವಿತ, ಅದು ಬರುತ್ತೆ. ನನಗೆ ಗೀತಾ ಓಡ್ತಾ ಇದೆ ಮನಸ್ಸಲ್ಲಿ. 12th ಚಾಪ್ಟರಲ್ಲಿ ಸಮುದ್ಧರ್ಥ, ಇಲ್ಲಿ ಸಮುದ್ಧರ್ಥ ಬಂತಲ್ವಾ? ಸಮುದ್ಧರ ಬಂತು. ಹಾಂ, ಅಲ್ಲಿ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್. ಆಮೇಲೆ ತಾನೇ ಮಯ್ಯೇವ ಮನ ಆಧಸ್ವ ಮೈ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ಅದು ಗೊತ್ತಾಯ್ತು. ಸರಿ, ಬ್ಲೆಸ್ ಮೀ ವಿತ್ ಯುವರ್ ಸೈಡ್ ಗ್ಲಾನ್ಸ್. ಅಷ್ಟು. ಇಲ್ಲಿಗೆ ಶಿವಾನಂದ ಲಹರಿಯ 92 ಶ್ಲೋಕಗಳು ಮುಗೀತು. ಓಂ ಶಾಂತಿ ಶಾಂತಿ ಶಾಂತಿ.